ವೀಕ್ಷಕರೇ, ಇಲ್ಲಿ ಯಾರೆಲ್ಲ ಉದ್ಯೋಗವನ್ನು ಪಡೆದುಕೊಳ್ಳಬೇಕಂತ ಅಂದ್ಕೊಂಡಿದ್ದೀರಾ ಅಂಥವರಿಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಕೇಂದ್ರ ಸರ್ಕಾರದಿಂದ ಇವಾಗ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ನಿರುದ್ಯೋಗಿಗಳಿಗೆ ಈ ಒಂದು ಅವಕಾಶ ಕಲ್ಪಿಸಿದ, ಹೌದು ವೀಕ್ಷಕರೇ, ಈ ಒಂದು ಅವಕಾಶವನ್ನು ನರೇಂದ್ರ ಮೋದಿ ಅವರೇ ಕಲ್ಪಿಸಿದ್ದಾರೆ. ಯಾರೆಲ್ಲ ಡಿಗ್ರಿಯನ್ನು ಮುಗಿಸಿದ್ದೀರಾ, PUCಯನ್ನು ಮುಗಿಸಿದ್ದೀರಾ ಹಾಗೂ 10th ಅನ್ನು ಮುಗಿಸಿದ್ದೀರಾ, ಮುಗಿಸಿ ಮನೆಯಲ್ಲಿ ಕುಳಿತುಕೊಂಡವರಿಗೆ ಈಗ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಅವರೇ ತರಬೇತಿಯನ್ನು ನೀಡಿ ಅವರೇ ದುಡ್ಡನ್ನು ಕೊಡ್ತಾರೆ. ಹೌದು ವೀಕ್ಷಕರೇ, ಇದಂತೂ ನಿಜ. ಇದು ಒಂದು ಸರ್ಕಾರವೇ ಒಂದು ಬಡವರಿಗೆ ಸಹಾಯವಾಗಲಿ ಅಂತ ಹೇಳಿ ಈ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಇದಕ್ಕೆ ಹೇಗೆ ಅರ್ಜಿಯನ್ನು ಸಲ್ಲಿಸಬಹುದು, ಏದರ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನಾನು ನಿಮ್ಗೆ ಇವಾಗ ಹೇಳ್ತೇನೆ. ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ. ಇಲ್ಲಿ ನೋಡಿ, ನಿರುದ್ಯೋಗಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 1 ಕೋಟಿ ಮಂದಿಗೆ 66,000 ಸಂಬಳದ ಜೊತೆಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇದೆ ಇಲ್ಲಿ ಕೇಂದ್ರ ಸರ್ಕಾರ. ಹೌದು ವೀಕ್ಷಕರೇ, ಯಾವುದೇ ಒಂದು ಪದವಿ ಮುಗಿಸಿರ್ಬೋದು, ITI ಹಾಗೂ ಡಿಪ್ಲೊಮಾ ಮತ್ತು ಸೇರಿದಂತೆ ಯಾವುದೇ ಶಿಕ್ಷಣ ಅರ್ಹತೆ ಇದ್ದವರು ಅವರ ಶಿಕ್ಷಣಕ್ಕೆ ತಕ್ಕಂತೆ ಉದ್ಯೋಗವನ್ನು ಸಲುವಾಗಿ ಕೇಂದ್ರ ಸರ್ಕಾರ ಈಗಾಗಲೇ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಹಾಗೂ ಯೋಜನೆಗೆ ಚಾಲನೆ ನೀಡಿದೆ ಅಲ್ವಾ. ಇದಂತೂ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗೆಯೇ ಇದರಲ್ಲಿ ಏನು ಅನ್ನೋದು ಇಲ್ಲಿ ನೋಡಿ, ಕೇಳಿಸ್ಕೊಳ್ಳಿ ವೀಕ್ಷಕರೇ. ಇದರ ಅಡಿಯಲ್ಲಿ 1 ಕೋಟಿ ನಿರುದ್ಯೋಗಿಗಳು ಯುವಕರಿಗೆ ಸಂಬಳದ ಜೊತೆಗೆ ತರಬೇತಿ ಮತ್ತು ನೀಡಿ, ಹೌದು ವೀಕ್ಷಕರೇ, 1 ಕೋಟಿ ಸಂಬಳದ ಜೊತೆಗೆ ಮತ್ತು ಅವರಿಗೆ ತರಬೇತಿಯನ್ನು ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಭವಿಷ್ಯದಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡಲು ಸಲುವಾಗಿ ಇಲ್ಲಿ ಸರ್ಕಾರ ಈ ತರ ಒಂದು ಅವಕಾಶವನ್ನು ಯುವಕರಿಗೆ ನೀಡಿದೆ. ಹೌದು ವೀಕ್ಷಕರೇ, ಇದಂತೂ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ನಿಮ್ಮ ಮಕ್ಕಳು 10ನೇ ಮುಗಿಸಿ ಮನೆಯಲ್ಲಿ ಕುಳಿತುಕೊಂಡ್ರೆ ಮತ್ತು ಡಿಗ್ರಿ ಮುಗಿಸ್ಕೊಂಡು ಮನೆಯಲ್ಲಿ ಕುಳಿತುಕೊಂಡ್ರೆ ಅವ್ರ ಮಕ್ಕಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಒಂದೇ ಒಂದು ಲೈಕ್ ಅನ್ನು ಕೊಡಿ. ಯಾರು ಕೂಡ ಸ್ಕಿಪ್ ಮಾಡಿ ನೋಡ್ಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ವೀಕ್ಷಕರೇ. ಕೇಂದ್ರ ಸರ್ಕಾರದಲ್ಲಿ ಇವಾಗ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಮತ್ತು ಇಲ್ಲಿ ಕರ್ನಾಟಕದಲ್ಲಿ, ಹೌದು ವೀಕ್ಷಕರೇ, ಕರ್ನಾಟಕದಲ್ಲಿ 9,000 ಮಂದಿ ಇದರ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಹಾಗೆ ಯುವ ಸಮುದಾಯದ ನಿರುದ್ಯೋಗಿಯನ್ನು, ಹೌದು ವೀಕ್ಷಕರೇ, ಯುವ ಸಮುದಾಯದ ನಿರುದ್ಯೋಗಿಗಳನ್ನು ಪರಿಹರಿಸುವ ಗುರಿಯನ್ನಿಟ್ಟುಕೊಂಡು ಇಲ್ಲಿ ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದೆ. ಸುಮಾರು 800 ಕೋಟಿ ರೂಪಾಯಿಯನ್ನು ಕಳೆದ ಬಜೆಟಿನಲ್ಲಿ ಮೀಸಲು ಇರಿಸಲಾಗಿತ್ತು. ಹೌದು ವೀಕ್ಷಕರೇ, ಇದಕ್ಕಾಗಿ ಅಂತ ಹೇಳಿ ಬಜೆಟಿನಲ್ಲಿ ನರೇಂದ್ರ ಮೋದಿ ಅವರು 800 ಕೋಟಿ ರೂಪಾಯಿಯನ್ನು ಮೀಸಲಾಗಿ ಇಟ್ಟಿದ್ದರು. ಮುಂದಿನ 5 ವರ್ಷದಲ್ಲಿ ಇದು 1 ಕೋಟಿ ಯುವಕರಿಗೆ ತರಬೇತಿ ನೀಡುವ ಯೋಜನೆಯನ್ನು ಹೊಂದಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದೇ ಒಂದು ಲೈಕ್ ಅನ್ನು ಕೊಡಿ. ಮತ್ತು ಪ್ರತಿಯೊಬ್ಬರು ಕೂಡ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ಮತ್ತು ನಿಮ್ಮ ಮಕ್ಕಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ನಿನ್ನೆ ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮ್ ಅವರು ಇದರ ಹೌದು ವೀಕ್ಷಕರೇ, ಇದಕ್ಕೊಂದು ಆ್ಯಪ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮ್ ಅವರು ಇದಕ್ಕೆ ಒಂದು ಆ್ಯಪ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದು ಯಾವುದೆಂದ್ರೆ PM, ಹೌದು ವೀಕ್ಷಕರೇ, PM IAS ಆ್ಯಪ್ ಅಂತೆ. ಹೌದು ವೀಕ್ಷಕರೇ, ಯಾವುದು ಆ್ಯಪ್ ಎಂದು ಒಂದು ಸರಿಯಾಗಿ ಕೇಳಿಸ್ಕೊಳ್ಳಿ. PM IAS ಆ್ಯಪ್. ಹೌದು ವೀಕ್ಷಕರೇ, ಇದನ್ನು ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಆ್ಯಪಿನ ಮೂಲಕ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕಾಗಿ. ಹೌದು ವೀಕ್ಷಕರೇ, ಇನ್ನು ಯಾರು ಕೂಡ ಇದನ್ನೊಂದು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಪ್ಲೇಸ್ಟೋರ್ ಅಲ್ಲಿ ಹೋಗಿ ಇದಕ್ಕೆ ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ನೀವು ಸಲ್ಲಿಸಬಹುದು ಅಂತ ಇಲ್ಲಿ ಸೀತಾರಾಮ್, ಹೌದು ವೀಕ್ಷಕರೇ, ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮ್ ಅವರೇ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅರ್ಜಿ ಸಲ್ಲಿಸೋದಕ್ಕೆ ಮಾರ್ಚ್ ಕೊನೆಯ ದಿನ. ಹೌದು ವೀಕ್ಷಕರೇ, ಮಾರ್ಚೇ ಇಲ್ಲಿ 31ನೇ ದಿನ ಕೊನೆಯ ದಿನವಾಗಿದೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಬೇಗ ಬೇಗ ನಿಮ್ಮ ಮಕ್ಕಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮತ್ತು ನೀವು ಈ ಒಂದು ಡಿಗ್ರಿ ಅಥವಾ ಡಿಪ್ಲೊಮಾ ಅಥವಾ ಯಾವುದೇ ಒಂದು ಕೋರ್ಸನ್ನು ನೀವು ಮುಗಿಸಿ ಮನೆಯಲ್ಲಿ ಕುಳಿತುಕೊಂಡ್ರೆ ನೀವೇ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ವೀಕ್ಷಕರೇ. ಹೌದು ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ. ಇನ್ನೂ ಒಂದು ಸರಿ ನಾನು ಆ ಆ್ಯಪಿನ ಹೆಸರನ್ನು ಹೇಳ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. PM IAS ಆ್ಯಪ್ ಅಂತೆ, ಪ್ಲೇಸ್ಟೋರ್ ಸಿಗುತ್ತದೆ. ಪ್ರತಿಯೊಬ್ಬರು ಆ ಒಂದು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಮಾರ್ಚ್ 31ನೇ ದಿನ ಕೊನೆ ದಿನವಾಗಿದೆ. ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ. ಇದರಲ್ಲಿ ಮುಂದಿನ 5 ವರ್ಷದವರೆಗೆ 1 ಕೋಟಿ ಯುವಕರಿಗೆ ಮಾಸಿಕ ತಲಾ 5,000 ರೂಪಾಯಿ ಅಂತೆ. ಹೌದು ವೀಕ್ಷಕರೇ, 1 ಕೋಟಿ. ಹೌದು ವೀಕ್ಷಕರೇ, ಇಲ್ಲಿ ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ. 5 ವರ್ಷದವರೆಗೆ 1 ಕೋಟಿ ಯುವಕರಿಗೆ ಮಾಸಿಕ ತಲಾ ಆದಾಯ 5,000 ರೂಪಾಯಿ ಅಂತೆ. ವರ್ಷಕ್ಕೆ 60,000 ರೂಪಾಯಿಯನ್ನು ಶುಲ್ಕ ನೀಡಲಾಗುವುದು.
ಹೌದು ವೀಕ್ಷಕರೇ, 60,000 ರೂಪಾಯಿಯನ್ನು ಶುಲ್ಕ ನೀಡಲಾಗುವುದು ಮತ್ತು ವರ್ಷಾಂತ್ಯದಲ್ಲಿ 6,000 ರೂಪಾಯಿಗಿಂತ ಹೆಚ್ಚುವರಿ ನೀಡಲಾಗುವುದು. ಇದರಿಂದ ತರಬೇತಿ ಜೊತೆಗೆ ವರ್ಷಕ್ಕೆ ಯುವಕರಿಗೆ 66,000 ರೂಪಾಯಿಯನ್ನು ಪಡೆದುಕೊಳ್ಳಬಹುದಾಗುತ್ತದೆ. ಹೌದು ವೀಕ್ಷಕರೇ, ನೀವು ತರಬೇತಿಯನ್ನು ಕೂಡ ನೀವು ಅಲ್ಲೇ ಪಡೆದುಕೊಳ್ಳಬಹುದು. ಯಾವ ಒಂದು ಕೆಲಸಕ್ಕೆ ನೀವು 10th ಮುಗಿಸಿದ್ರೆ ನಿಮಗೆ ಯಾವ ಒಂದು ಕೆಲಸ ಹೊಂದುತ್ತದೆ ಎಂಬುದು ಅವರು ತಿಳಿದುಕೊಂಡು ನಿಮಗೆ ಅದರ ತರಹ ಒಂದು ತರಬೇತಿಯನ್ನು ನೀಡ್ತಾರೆ. ನೀವು ತರಬೇತಿಯನ್ನು ಪಡೆದುಕೊಳ್ಳಬಹುದು ಮತ್ತು ನಿಮಗೆ ಪ್ರತಿ ವರ್ಷಕ್ಕೂ ಒಂದು ಸಂಬಳ ಮತ್ತು ಪ್ರತಿ ತಿಂಗಳಕ್ಕೂ ಒಂದು ಸಂಬಳ ಅಂತ ಇರ್ತದಲ್ಲ, ಅದು ಕೂಡ ನಿಮಗೆ ದೊರಕುವಂಥದ್ದು. ಹೌದು ವೀಕ್ಷಕರೇ, ಇಂಥ ಒಂದು ಆಫರ್ ಅಂತೂ ಯಾರು ಕೂಡ ಕೊಟ್ಟಿರಲ್ಲ. ಇವಾಗ ನೀವು ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಅಂತ ನಾನು ನಿಮಗೆ ಹೇಳ್ಬಿಡ್ತೇನೆ. 6,000 ರೂಪಾಯಿ ಹೆಚ್ಚುವರಿ ನೀಡಲಾಗುವುದು. ಇದರಿಂದ ತರಬೇತಿ ಜೊತೆಗೆ ವಾರ್ಷಿಕಕ್ಕೆ 66,000 ರೂಪಾಯಿಯನ್ನು ಪಡೆದುಕೊಳ್ಳಬಹುದು. ಇದರ ಜೊತೆಗೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಮತ್ತು ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯ ಮೂಲಕ ವಿಮಾ ರಕ್ಷಣೆಯನ್ನು ನೀವು ದೊರಕಿಸಿಕೊಳ್ಳಬಹುದು. ಹೌದು ವೀಕ್ಷಕರೇ, ನೀವು ಏನೇ ಒಂದು ಕೆಲಸ ಮಾಡ್ರಿ, ನಿಮಗೆ ಡಿಗ್ರಿ ಮುಗಿಸಿರ್ಬೋದು, PUC ಮುಗಿಸಿರ್ಬೋದು ಅಥವಾ 10th ನೀವು ಮುಗಿಸಿದ್ರು ನಿಮಗೆ ಇಲ್ಲಿ ಕೆಲಸ ದೊರಕುವಂಥದ್ದು. ಸರ್ಕಾರವೇ ಇಲ್ಲಿ ನಿಮಗೆ ಯಾವುದೋ ಒಂದು ನೀವು ಕೋರ್ಸನ್ನು ಮುಗಿಸಿದ್ದೀರಾ ಅಂತ ತಿಳಿದುಕೊಂಡು ನಿಮಗೆ ಯಾವ ಕೆಲಸ ಹೊಂದುತ್ತದೆ ಅಂತ ತಿಳಿದುಕೊಂಡು ಅವರು ಸರಿಯಾಗಿ ನಿಮಗೆ ತರಬೇತಿಯನ್ನು ನೀಡಿರುವಂಥದ್ದು ಮತ್ತು ನಿಮಗೆ ಸಂಬಳವನ್ನು ಕೂಡ ಇಲ್ಲಿ ಕೊಡುವಂಥದ್ದು. ವೀಕ್ಷಕರೇ, ನೀವು ರಿಯಲ್ ಎಸ್ಟೇಟ್ ಮಾಡ್ಬೋದು ಅಥವಾ ಇನ್ಫೋಸಿಸ್ ಅಥವಾ ಸೇರಿದಂತೆ ಭಾರತದ ಅತಿ ದೊಡ್ಡ ಕಂಪನಿಯಲ್ಲಿ ಶೈಕ್ಷಣಿಕ ಅರ್ಹತೆಯನ್ನು ತಕ್ಕಂತೆ ತರಬೇತಿ ನೀಡಲಾಗುವುದು. ಇದಾಗಲೇ 24 ವಿವಿಧ ಕ್ಷೇತ್ರಗಳಲ್ಲಿ ತರಬೇತಿ ನೀಡಲು 500, ಹೌದು ವೀಕ್ಷಕರೇ, 500 ದೊಡ್ಡ ಕಂಪನಿಗಳು ಮುಂದೆ ಬಂದಿದ್ವು. ಖಾಸಗಿ ಕಂಪನಿ ಮಹತ್ವಾಕಾಂಕ್ಷಿಗಳ ಬಗ್ಗೆ ಕೇಂದ್ರ ಸರ್ಕಾರ ಈ ಯೋಜನೆ ರೂಪಿಸಿದೆ. ಹೌದು ವೀಕ್ಷಕರೇ, ಸರ್ಕಾರವೇ ಈ ಒಂದು ಯೋಜನೆಯನ್ನು ರೂಪಿಸಿದೆ. ಬಡವರಿಗೆ, ಮಕ್ಕಳಿಗೆ ಇದು ಸಹಾಯವಾಗಬೇಕು ಅಂತ ಹೇಳಿ ಇಲ್ಲಿ ಸರ್ಕಾರವೇ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತೂ ಕೊಟ್ಬಿಟ್ಟಿದೆ. ಸಂಬಳದಲ್ಲಿ, ಹೌದು ವೀಕ್ಷಕರೇ, ಇಲ್ಲಿ ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ, ಸಂಬಳದಲ್ಲಿ 4.5 ಸಾವಿರ ರೂಪಾಯಿಯನ್ನು ಕೇಂದ್ರ ಸರ್ಕಾರ ನೀಡುವುದು ಮತ್ತು 500 ರೂಪಾಯಿ ಮಾತ್ರ ಆಯಾ ಕಂಪನಿಗಳು ನೀಡಲಾಗಿವೆ. ಇಲ್ಲಿ ಯುವಕರು 1 ವರ್ಷ ತರಬೇತಿ ಪಡೆದುಕೊಳ್ಳದಿದ್ದರೆ, ಹೌದು ವೀಕ್ಷಕರೇ, ನೀವು ಅಲ್ಲಿ 1 ವರ್ಷ ತರಬೇತಿಯನ್ನು ಪಡೆಯಲಿದ್ದರೆ ಬಳಿಕ ಅವರ ಕೆಲಸ ಕ್ರಮ, ಚಾಲುಕ್ಯತೆ ಇತ್ಯಾದಿಗಳನ್ನು ಪರಿಗಣಿಸಿ ವಿವಿಧ ಕಂಪನಿಯಲ್ಲಿ ಅವರು ಉದ್ಯೋಗ ಪಡೆದುಕೊಳ್ಳಲು ಅರ್ಹರಾಗಿರುತ್ತಾರೆ. ಹೌದು ವೀಕ್ಷಕರೇ, ನೀವು ತರಬೇತಿಯನ್ನು ಪಡೆದುಕೊಳ್ತೀರಲ್ಲ, ಅದರಲ್ಲಿ ನೀವು ಯಾವ ರೀತಿ ಕೆಲಸ ಮಾಡುತ್ತೀರಾ ಅಂತ ನಿಮ್ಮನ್ನು ಅವರು ಅರ್ಥಕೊಂಡು ನಿಮಗೆ ಆ ಕಂಪನಿಯಲ್ಲಿ ಕೆಲಸವನ್ನು ಕೊಡುತ್ತಾರೆ. ಮತ್ತು ಅರ್ಹತೆ ಪಡೆಯಲು ಅರ್ಜಿದಾರರು, ಹೌದು ವೀಕ್ಷಕರೇ, ಇದಕ್ಕೆ ಒಂದು ವಯೋಮಿತಿಯನ್ನು ಕೂಡ ಇಲ್ಲಿ ಮೀಸಲಿಟ್ಟಿದ್ದಾರೆ. ಅದು ಯಾವುದಂತ ನಾನು ನಿಮಗೆ ಹೇಳ್ಬಿಡ್ತೇನೆ. ಅರ್ಹತೆ ಪಡೆಯಲು, ಹೌದು ವೀಕ್ಷಕರೇ, ಅರ್ಹತೆ ಏನೆಲ್ಲ ಇರಬೇಕಂತ ನಾನು ನಿಮಗೆ ಹೇಳ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ. ಅರ್ಜಿದಾರರು 21ರಿಂದ 24 ವರ್ಷದವರೆಗಿರಬೇಕು. ಹೌದು ವೀಕ್ಷಕರೇ, ನಿಮಗೆ ಡಿಗ್ರಿ ಮುಗಿಸಿರ್ಬೋದು, PUC ಮುಗಿಸಿರ್ಬೋದು ಮತ್ತು 10th ಮುಗಿಸಿರ್ಬೋದು. ನಿಮಗೆ 21 ವರ್ಷದಿಂದ 24 ವರ್ಷ ಮಾತ್ರ ಇರಬೇಕು. 25 ವರ್ಷ ಆದರೂ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಮುಂದಿನ ಸರಿ ಅರ್ಜಿಯನ್ನು ಸಲ್ಲಿಸಬಹುದು ಬಿಡಪ್ಪ ಅಂತ ನೀವೇನಾದರೂ ತಿಳ್ಕೊಂಡ್ರೆ ನಿಮಗೆ ಮುಂದಿನ ಸರಿ ಬರೋದಿಲ್ಲ. ಅದಕ್ಕೋಸ್ಕರ ಇದೇ ಮಾರ್ಚ್ 31ರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಿ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಅನ್ಕೊಡಿ ಮತ್ತು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಒಂದೇ ಒಂದು ಲೈಕ್ ಅನ್ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವರು ಕೂಡ ಇದರ ಬಗ್ಗೆ ತಿಳಿದುಕೊಂಡು ಅರ್ಜಿಯನ್ನು ಸಲ್ಲಿಸ್ತಾರೆ. ಅವರಿಗೆ ಕೂಡ ಭವಿಷ್ಯದಲ್ಲಿ ಮುಂದೆ ಬರೋದಕ್ಕೆ ಒಳ್ಳೆ ಅವಕಾಶವನ್ನು ಕಲ್ಪಿಸಿದೆ ಇಲ್ಲಿ ಸರ್ಕಾರ. ಹೌದು ವೀಕ್ಷಕರೇ, ನೋಡಿ ಇಲ್ಲಿ 10 ಮತ್ತು 12ನೇ ತರಗತಿ ಪೂರ್ಣಗೊಳಿಸಿರ್ಬೇಕು ಮತ್ತು ಪದವಿ ಪೂರ್ವ, ಪದವಿ ಹಾಗೂ ITI ಮತ್ತು ಡಿಪ್ಲೊಮಾ ಮತ್ತು ಇತರ ತಾಂತ್ರಿಕ ಅರ್ಹತೆ ಸೇರಿದಂತೆ ಯಾವುದೇ ಶೈಕ್ಷಣಿಕ ಅರ್ಹತೆ ಇದ್ರೂ ಕೂಡ ಸರಿ, ತರಬೇತಿ ಸಮಯದಲ್ಲಿ ಉತ್ತಮ ಸಾಧನೆ ತೋರಿಸಿದರೆ ಮುಂದೆ ಅವರಿಗೆ ವಿವಿಧ ಕಂಪನಿಯಲ್ಲಿ ಅವಕಾಶ ಸಿಗಲಿದೆ. ಹೌದು ವೀಕ್ಷಕರೇ, ನೀವು ಯಾವುದೇ ಒಂದು ಡಿಗ್ರಿ ಮಾಡಿದ್ರೂ ಸಹ ನಿಮಗೆ 10th ಅಥವಾ PUC ಏನಾದರೂ ಮುಗಿಸಿದ್ರು ಸಹ ಅವರು ತರಬೇತಿಯನ್ನು ಕೊಡ್ತಾರಲ್ಲ, ನೀವು ಅವರಿಗೆ ಸರಿಯಾದ ಸಮಯಕ್ಕೆ ಅವರ ಕೆಲಸವನ್ನು ನೀವು ಅವರಿಗೆ ಸರಿಯಾಗಿ ತಿಳಿಸಿದರೆ ನಿಮಗೆ ಅವರು ದೊಡ್ಡ ಕಂಪನಿಯಲ್ಲಿ ಕೂಡ ಕೆಲಸವನ್ನು ಕೊಡ್ತಾರಂತೆ. ವೀಕ್ಷಕರೇ ನೋಡಿ, ಇಂಥ ದೊಡ್ಡ ಪರಂತರು ಯಾರು ಕೊಟ್ಟಿರಲ್ಲ. 10 ಮತ್ತು 12ನೇ ತರಗತಿ ಉತ್ತೀರ್ಣರಾಗಿರುವ ಉದ್ಯೋಗ ಕಲ್ಪಿಸುವ ಈ ಯೋಜನೆಯ ಲಾಭವನ್ನು ವಾರ್ಷಿಕ 8 ಲಕ್ಷ ರೂಪಾಯಿಗಿಂತ ಕಡಿಮೆ ಆದಾಯ ಇರುವ ವಯೋಮಿತಿ, ಹೌದು ವೀಕ್ಷಕರೇ, ಇಲ್ಲಿ 8 ಲಕ್ಷ ರೂಪಾಯಿಗಿಂತ ಕಡಿಮೆ ಆದಾಯವಿರುವ ವಯೋಸಮೂಹ ಪಡೆದುಕೊಳ್ಳಬಹುದು. ITI ಅಥವಾ ITMಗಳಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಿರುವುದು ಒಂದಾಗಿದೆ. ಆದರೆ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ITI ಹಾಗೂ ಹೌದು ವೀಕ್ಷಕರೇ, ITI ಮತ್ತು ಕೌಶಲ್ಯ ಕೇಂದ್ರದ ಯುವಕರು ಭಾಗವಹಿಸಬಹುದು. ನೀವು ನಿಮ್ಮ ಮೊಬೈಲ್ನಲ್ಲಿ ಆ ಆ್ಯಪ್ನ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಹೌದು ವೀಕ್ಷಕರೇ, ಆ ಆ್ಯಪ್ ಮೂಲಕ ನೀವು ಅರ್ಜಿಯನ್ನು ಆ ಒಂದು ಪ್ಲೇಸ್ಟೋರಿಗೆ ಹೋಗಿ PM, ಹೌದು ವೀಕ್ಷಕರೇ, ಆ ಒಂದು ಆ್ಯಪಿನ ಮೂಲಕ ನೀವು ಸರಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನೂ ಒಂದು ಸರಿ ಹೇಳ್ತೀನಿ ನಾನು, ಆ ಆ್ಯಪಿನ ಹೆಸರನ್ನು PMIIS ಆ್ಯಪ್, ಹೌದು ವೀಕ್ಷಕರೇ, ಇದು ಪ್ಲೇಸ್ಟೋರಲ್ಲಿ ಸಿಗುತ್ತದೆ. ಪ್ರತಿಯೊಬ್ಬರು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಒಳ್ಳೆಯ ಅವಕಾಶವನ್ನು ಪಡೆದುಕೊಳ್ಳಬಹುದು.
ಆ ಆ್ಯಪಿನ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಎಷ್ಟು ನೀವು ಕಲ್ತಿದ್ದೀರಿ ಮತ್ತು ನಿಮ್ಮ ಊರು ಯಾವುದು ಅಂತ ಇದೆಲ್ಲ ಕೇಳ್ತದೆ. ಅದಕ್ಕೆ ಸರಿಯಾಗಿ ಭರ್ತಿ ಮಾಡಿ ಅದನ್ನು ಸಬ್ಮಿಟ್ ಮಾಡಿ. ನಿಮಗೆ ಆ ಆ್ಯಪಿನ ಮೂಲಕ ಒಳ್ಳೆಯ ಅವಕಾಶವನ್ನು ಕೇಂದ್ರ ಸರ್ಕಾರ ನಿಮಗೆ ನೀಡಿದೆ. ನೀವು ಆ ಆ್ಯಪಿನ ಪ್ರಯೋಜನವನ್ನು ಪಡೆದುಕೊಳ್ಳಿ. ಇದು ಯಾರಿಗೂ ಕೂಡ ಸಿಗೋದಿಲ್ಲ. 21ನೇ ವಯಸ್ಸಿನಿಂದ 24 ವಯಸ್ಸು ಇದ್ದವರಿಗೆ ಮಾತ್ರ ಈ ಒಂದು ಒಳ್ಳೆಯ ಅವಕಾಶ ಯಾರಿಗೂ ಕೂಡ ಸಿಗೋದಿಲ್ಲ ವೀಕ್ಷಕರೇ. ಆದ್ದರಿಂದ ನಿಮ್ಮ ಮಕ್ಕಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನೀವೇ ಅದನ್ನು ನೋಡ್ತಾ ಇದ್ರೆ ನೀವು ಇವಾಗಲೇ ಈ ಒಂದು ವಿಷಯವನ್ನು ತಿಳಿದುಕೊಂಡು ಆ ಆ್ಯಪಿನ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಅದರಲ್ಲಿ ನಿಮ್ಮ ಉದ್ಯೋಗವನ್ನು ನೀವು ಕಲ್ಪಿಸಿಕೊಳ್ಳಬಹುದು. ವೀಕ್ಷಕರೇ, ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.